ಮುಂದುವರೆದ ಭಾಗವಾಗಿ ಇದು ದೇವಸ್ಥಾನದ ಹೊರಭಾಗವಾಗಿದೆ. ದಯಮಾಡಿ ಎಲ್ಲರೂ ವೀಕ್ಷಣೆ ಮಾಡಿ. ಈ ಅಜ್ಜ ನೋಡ್ತಾ ಇದ್ದೀವಿ. ಈ ಅಜ್ಜನಿಗೆ ಸುಮಾರು ಅಂದರೆ ಜಾಸ್ತಿ ಆಗಿದೆ ವಯಸ್ಸಲ್ಲಿ. ದೇವರ ಸೇವೆ ಕಾರ್ಯಗಳಲ್ಲಿ ನಿರತರಾಗಿರ್ತಾರೆ. ಪ್ರತಿ ವರ್ಷ ಇಲ್ಲಿ ಜಾತ್ರೆ ಆದಾಗ ತಾತನ ಸೇವೆ ತುಂಬ ಅವಶ್ಯಕತೆವಾಗಿರುತ್ತೆ ಸ್ನೇಹಿತರೆ. ಇದು ಮುಖ್ಯ ದ್ವಾರ. ಇದು ಹೊರಭಾಗದಿಂದ ಬಂದರೆ ಇದು ನಮಗೆ ಎಂಟ್ರೆನ್ಸ್ ಆಗಿರುತ್ತೆ. ಇದು ನನ್ನ ಮಗಳು ವಿಡಿಯೋ ತೆಗಿತಾ ಇದ್ದರೆ ನನಗೆ ಅಡಚಣೆ ಪಡಿಸ್ತಾ ಇದ್ದಾಳೆ. ಬಾ ಮಗಳೇ. ಇದು ಮುಖ್ಯ ದ್ವಾರ, ಪ್ರವೇಶ ದ್ವಾರ. ಆದರೆ ಇದು ಸಿಗುವುದೇ ನಮಗೆ ಮೊದಲ ಒಂದು ಪ್ರಾರಂಭದ ದ್ವಾರ, ದೇವಸ್ಥಾನದ ಮುಖ್ಯ ದ್ವಾರ. ಇದು ಆ ಕಾಲದಲ್ಲಿ ಎಷ್ಟು ಒಂದು ಸೇವೆಗೆ ದಾನಿಗಳಾಗಿ ಮುಂದೆ ಬಂದಿರ್ತಾರೆ. ಈಗ ರೀಸೆಂಟಾಗಿ ಇದು ಅಭಿವೃದ್ಧಿ ಮಾಡಿರುವಂಥದ್ದು. ಈ ಕಟ್ಟಡದ ದಾನಿಗಳು ಇವರಾಗಿರ್ತಾರೆ. ನಾವೀಗೇನು ನಾಮಫಲಕ ನೋಡ್ತಾ ಇದ್ದೀವಲ್ಲ, ಈ ಕಟ್ಟಡದ ದಾನಿಗಳಿವರು. ನೋಡಿ, ಈಗ ಇದೊಂದು ಕಟ್ಟಡವಾಗಿದೆಯಲ್ಲ, ಇದರ ಒಂದು ದಾನಿಗಳನ್ನು ತೋರಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಅಲ್ಲಿ ನಾಮಫಲಕಗಳನ್ನು ಹಾಕಿರ್ತಾರೆ. ದಯಮಾಡಿ ಎಲ್ಲರೂ ಕೂಡ ವೀಕ್ಷಣೆ ಮಾಡಿ. ಇದು ಮುಂದುವರೆದ ಭಾಗವಾಗಿ ಈ ದೇವಸ್ಥಾನದ ಗೋಪುರ ನೋಡಿ. ಇದರ ಗೋಪುರದ ಕೊಡುಗೆ ಯಾರು ದಾನಿಗಳನ್ನು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇವರು ದಾನಿಗಳು. ನೋಡಿ, ನನ್ನ ಮಗಳು ಹೇಗೆ ಕುಣಿತಾ ಇದ್ದಾಳೆ. ನಡಿಯಮ್ಮ. ಮತ್ತೊಂದು ಕಟ್ಟಡ, ನೂತನವಾದ ಕಟ್ಟಡ ನೋಡಿ. ಈ ಕಟ್ಟಡದ ದಾನಿಗಳು ಇವರಾಗಿದ್ದಾರೆ. CCTV ಕಣ್ಗಾವಲು ಕೂಡ ಇಲ್ಲಿ ಇರುತ್ತೆ. ಯಾರಾದರೂ ಪ್ರಯತ್ನ ಪಟ್ಟರೆ ಇಲ್ಲಿ ಸಿಕ್ಕಾಕ್ಕೊಂಡು ಮತ್ತೆ ತೊಂದರೆ ಅನುಭವಿಸ್ಬೇಕಾಗುತ್ತೆ. ನೋಡಿ, ದೇವಸ್ಥಾನದ ಹಿಂಭಾಗ ಇದು. ಇದು ದೇವಸ್ಥಾನದ ಹಿಂಭಾಗವಾಗಿದೆ. ನೋಡಿ ಸ್ನೇಹಿತರೆ, ಫ್ರೆಂಡ್, ನನ್ನ ಮಗಳು ಅಲ್ಲಿ ಹೊರಭಾಗದಿಂದ ಬಂದಾಗ ಅಲ್ಲಿಗೆ ಏನು ಅಲ್ಲಿ ರೂಮ್ ಕಾಣಿಸ್ತಾ ಇದ್ದಾವೋ ಆ ರೂಮ್ಗಳು ನಮಗೆ ಸ್ನಾನದ ಕೊಠಡಿಗಳಾಗಿ
ಯೂಸ್ ಮಾಡ್ತಾ ಇದ್ದೀವಿ. ಯಾವುದಾದ್ರೂ ಸಭಾರಂಭಗಳಿದ್ದಾಗ ಅದನ್ನು ನಾವು ಬಳಸ್ಕೋಬಹುದಾಗಿ ಸ್ನೇಹಿತರೆ. ಏನೇ ಬಳಸ್ಕೊಂಡ್ರೂ ಕೂಡ ನಾವು ಫಸ್ಟು ಇಲ್ಲಿ ಸ್ಥಳೀಯ ಸೇವಕರು, ಇಲ್ಲಿ ದೇವಸ್ಥಾನದ ಅರ್ಚಕರು ಯಾರಿದ್ದಾರೋ ಅವರ ತಿಳಿಸಿ ಹೇಗೆ ಮಾಡಬೇಕು, ಅದರ ಪರ್ಮಿಷನ್ ಹೇಗೆ ತೊಗೋಬೇಕು ಎಂಬುದನ್ನು ಅವ್ರಿಗೆ ಗೊತ್ತಿರುತ್ತೆ. ದೇವಸ್ಥಾನದ ಹೊರಭಾಗದಲ್ಲಿ ಶೀಟ್ಸ್ ಎಲ್ಲ ಹಾಕಿದ್ದಾರೆ. ಮೊದಲಿಗೆಲ್ಲನೂ ಕಳೆದ ಸುಮಾರು ಒಂದು 10 ವರ್ಷಗಳಿಂದ ಇದನ್ನು ನೋಡೋದಾದರೆ ಈ ರೀತಿ ಸೇವೆ ಇರಲಿಲ್ಲ, ಬರೀ ಬಿಸಿಲಿರ್ತಿತ್ತು. ಆ ಜಾತ್ರೆ ಏನಾದರೂ ಬಂದರೆ, ದನಕರುಗಳು ಜಾತ್ರೆ ಬಂದರೆ ತುಂಬ ವಿಜೃಂಭಣೆಯಾಗಿ ನಡೀತಾಯಿತ್ತು. ಆದರೆ ಇಷ್ಟೊಂದು ಸೌಕರ್ಯಗಳು ಇರಲಿಲ್ಲ. ನನ್ನ ಮಗಳು ಅಲ್ಲೇ ನಿಂತ್ಕೊಂಡಿದ್ದಾಳೆ. ಮಾಮ ಇದರ ಒಂದು ದೇವಸ್ಥಾನ ನೋಡಿ, ಈ ಕಡೆ ಹೊರಭಾಗದಲ್ಲಿದೆ. ಇದರ ದಾನಿಗಳು ಇವರು, ಈ ಕೊಠಡಿ ಅಥವಾ ಈ ದೇವಸ್ಥಾನದ ದಾನಿಗಳು ಇವರು. ಅವ್ರ ಅಣ್ಣನಿಗೆ ಕರಿತಾ ಇದ್ದಾಳೆ ನೋಡಿ. ಈ ಶೀಟ್ಸು ದಾನಿಗಳು ಇವರಾಗಿದ್ದಾರೆ. ಬಮ್ಮ ಇಲ್ಲಿ ಬಾ. ಒಂದು ಸಾರಿ ರೂಪ್ ನೋಡಿ, ಟಾಪೆಲ್ಲ ಹೇಗಿದೆ ಅಲ್ವಾ. ಇದರ ಒಂದು ದಾನಿಗಳೇ ಇವರಾಗಿದ್ದಾರೆ ಸ್ನೇಹಿತರೆ. ಏನು ನಾವು ಮೇಲೆ ಟಾಪು ಶೀಟ್ ಹಾಕಿರೋದು ನೋಡಿದ್ದೀವಲ್ಲ, ಅದರ ದಾನಿಗಳು ಇವರು. ರಥೋತ್ಸವ ಮುಗಿದಿದೆ, ಅದರ ಒಂದು ಎಲ್ಲ ಅಲಂಕಾರ ಎಲ್ಲ ತೆಗೆದಿದ್ದಾರೆ. ಇದು ರಥೋತ್ಸವದ ರಥ. ಕಲ್ಲಿನ ಶಿಲ್ಪಿಗಳಾಗ ಹೇಗೆ ಕೆತ್ತಿರಬಹುದು, ಕೆತ್ತಿನ ಮಾಡಿರೋದು ನೋಡಿ. ಆಗಿನ ಬುದ್ಧಿಜೀವಿಗಳು ಕೆತ್ತಿರುವಂತಹ ಶಿಲ್ಪಿಗಳು. ಈ ದೇವಸ್ಥಾನದ ಅರ್ಚಕರು ಇವರು. ಇಲ್ಲೆಲ್ಲ ವಿಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲ, ಯಾರೂ ನಾನು ಕೇಳಿಲ್ಲ. ಅದು ವಿಡಿಯೋ ಮಾಡೋದು ಕೂಡ ತಪ್ಪು ಅನ್ನೋದು ಗೊತ್ತು, ದಯಮಾಡಿ ಕ್ಷಮೆ ಇರಲಿ. ಇವರು ದೇವರ ಸೇವೆ ಕಾರ್ಯದಲ್ಲಿ ನಿರತರಾಗಿರ್ತಾರೆ. ಇವರು ಕೂಡ ಅಲ್ಲಿ ಒಂದು